ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ವಿಚಿತ್ರ ಘಟನೆಗಳ ಸಾಲೆ ನಡೀತಾ ಇದೆ. ಇಲ್ಲಿ ನೋಡಿ, ಪತ್ನಿಯನ್ನೇ ಪತಿ ಅಪಹರಿಸಿದ್ದ ಸ್ಟೋರಿ. ಮಗಳನ್ನ ಪಡೆಯೋದಕ್ಕೆ ಪತ್ನಿಯ ಅಪಹರಣಕ್ಕೆ ಪತಿ ಪ್ಲಾನ್ ಮಾಡಿದಂತಹ ಸ್ಟೋರಿ. ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿಸಿದ ಪತಿರಾಯ. ಕಿರುತೆರೆ ನಟಿ ಚೈತ್ರಾಳನ್ನ ಪತಿ ಅಪಹರಿಸಿರ್ತಾನೆ. ಸ್ಯಾಂಡಲ್ವುಡ್ ನಿರ್ಮಾಪಕನ ವಿರುದ್ಧ ಈ ಕುರಿತಂತೆ ಎಫ್ಐಆರ್ ಕೂಡ ದಾಖಲಾಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ವರ್ಧನ್ ಸಿನಿಮಾಸ್ ಕಂಪನಿಯ ನಿರ್ಮಾಪಕ ಹರ್ಷವರ್ಧನ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಮಗಳು ತಾಯಿಯ ಕಸ್ಟಡಿಯಲ್ಲಿ ಸಹಜವಾಗಿ ಇರುತ್ತೆ. ಸೊ ಅದನ್ನು ಸಹಿಸೋದಕ್ಕಾಗಿಲ್ಲ ತಂದೆಗೆ. ಹೀಗಾಗಿ ಪತ್ನಿಯನ್ನೇ ಕಿಡ್ನ್ಯಾಪ್ ಮಾಡಿಸೋದಕ್ಕೆ ಮುಂದಾದಂತಹ ವಿಚಾರ ಈಗ ಎಫ್ಐಆರ್ ಆಗಿದೆ. ಸ್ಟೇಷನ್ ಮೆಟ್ಲು ಹತ್ತಲಾಗಿದೆ. ವರ್ಧನ್ ಸಿನಿಮಾಸ್ ಕಂಪನಿಯ ನಿರ್ಮಾಪಕ ಹರ್ಷವರ್ಧನ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. 3 ವರ್ಷಗಳ ಹಿಂದೆ 2023ರಲ್ಲಿ ಪ್ರೀತಿಸಿ ನಟಿ ಚೈತ್ರಾಳನ್ನು ಹರ್ಷವರ್ಧನ್ ಮದುವೆ ಆಗಿರ್ತಾನೆ. ಇತ್ತೀಚೆಗೆ ಜಗಳ ಆಗುತ್ತೆ ಇಬ್ಬರ ಮಧ್ಯೆ. ದಾಂಪತ್ಯ ಸರಿ ಹೋಗಲ್ಲ. ಹೀಗಾಗಿ ಇಬ್ಬರು ಸಪ್ರೇಟ್ ಇರೋದಕ್ಕೆ ಮುಂದಾಗ್ತಾರೆ. ಈ ವೇಳೆ ಆ ಮಗುವನ್ನು ಚೈತ್ರ ತಮ್ಮ ಬಳಿ ಇರಿಸ್ಕೊಂಡಿರ್ತಾರೆ. ಇದು ಹರ್ಷವರ್ಧನ್ಗೆ ಇಷ್ಟ ಆಗಲ್ಲ. ಹೀಗಾಗಿ ಮತ್ತೊಂದು ಸುತ್ತಿನ ಜಗಳ ಗಿಗಳ ಆಗಿ ಪತ್ನಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೂ ಕೂಡ ಪತಿ ಪ್ಲಾನ್ ಮಾಡಿಕೊಂಡ ವಿಚಾರ ಗೊತ್ತಾಗ್ತಾ ಇದೆ. ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನ್ಯಾಪ್ ಮಾಡಿಸಿದ ಪತಿರಾಯ. ಸದ್ಯಕ್ಕೀಗ ಸ್ಟೇಷನ್ ಮೆಟ್ಲು ಹತ್ತಿದೆ ಈ ಪ್ರಕರಣ. ಕೌಟುಂಬಿಕ ಕಲಹ, ಇವರೇನು ಡಿವೋರ್ಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ, ಸಿಗಬೇಕಾಗಿದೆ ಮಾಹಿತಿ. ಆದರೆ ಖತರ್ನಾಕ್ ಪ್ಲಾನನ್ನು ಮಾತ್ರ ಪತಿ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಹರ್ಷವರ್ಧನ್ ಹಿಂಗೆ ಮಾಡಿದ್ದೇ ಹೌದಾದರೆ ಕಾನೂನಾತ್ಮಕ ಸಂಕಷ್ಟವನ್ನು ಕೂಡ ಎದುರಿಸಬೇಕಾಗತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಥ ಪ್ರಕರಣಗಳನ್ನು ನಾವು ನೋಡ್ತಾನೆ ಇದ್ದೀವಿ, ಪದೇ ನೋಡ್ತಾನೆ ಇದ್ದೀವಿ. ಸಹಜವಾಗಿ ಅಕಸ್ಮಾತ್ ಇವರೇನಾದ್ರು ಡಿವೋರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ರೆ ಪೇರೆಂಟಿಯಲ್ ಕಸ್ಟಡಿ ಅಂತೆಲ್ಲ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಕಿಡ್ನ್ಯಾಪ್ ಅಟೆಂಪ್ಟ್ ಮಾಡಿದ್ದ ಅಥವಾ ಕಿಡ್ನ್ಯಾಪ್ ಆಗಿದ್ದ? ಆಮೇಲೆ ಡಿವೋರ್ಸ್ಗೆ ಏನಾದರೂ ಇಬ್ಬರು ಅಪ್ಲೈ ಮಾಡಿದ್ರಾ? ಏನೇನು ಮಾಹಿತಿ ಸಿಗ್ತಾ ಇದೆ ಉಮೇಶ್? ಮಮತಾ, ಹರ್ಷವರ್ಧನ್ ಮತ್ತೆ ಈ ಚೈತ್ರ ಏನಿದ್ರು 2023ರಲ್ಲಿ ಮದುವೆ ಆಗಿರ್ತಾರೆ. ನಂತರದಲ್ಲಿ ಅವರಿಗೆ ಒಂದು ಮಗು ಕೂಡ ಆಗಿರುತ್ತೆ. ಮಗು ಆದ ನಂತರದಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಬೇರೆಯಾಗಿ ವಾಸ ಮಾಡ್ತಿರ್ತಾರೆ. ಆದ್ರೆ ಆ ಹರ್ಷವರ್ಧನ್ ಏನಿದ್ರು, ಆ ಹರ್ಷವರ್ಧನ್ಗೆ ತನ್ನ ಮಗು ನನ್ ಜೊತೆಗೆ ಇರಬೇಕು ಅಂತೇಳಿ ಹಠಕ್ಕೆ ಬಿದ್ದಿರ್ತಾರೆ. ಆದ್ರೂ ಕೂಡ ಆ ಹೆಂಡತಿ ಆ ಮಗುನ ಭೇಟಿ ಆಗಕ್ಕೆ ಬಿಟ್ಟಿರಲ್ಲ. ಆಗ ಹರ್ಷವರ್ಧನ್ ತನ್ನ ಸ್ನೇಹಿತ ಒಬ್ಬರು ಕೌಶಿಕ್ ಅಂತೇಳಿ ಅವ್ರಿಗೆ ಹೇಳಿಸಿ ಆ ಹೆಂಡತಿ ಚೈತ್ರ ಏನಿದ್ದಾರೆ ಅವರು ಕೂಡ ಅವ್ರ ನಟಿಯಾಗಿರೋ ಕಾರಣಕ್ಕಾಗಿ ಆ ಸಿನಿಮಾ ಸಂಬಂಧಪಟ್ಟ ಹಾಗೆ ಮಾತಾಡ್ಬೇಕು ಅಂತ ಅವ್ರನ್ನ ಕರೆಸಿ ಅವ್ರನ್ನ ಕೂಡಿ ಕಿಡ್ನಾಪ್ ಮಾಡಿ ಕೂಡಿ ಹಾಕಿರ್ತಾರೆ. ಕೂಡಿ ಹಾಕಿ ನಂತರದಲ್ಲಿ ಹರ್ಷವರ್ಧನ್ ಆ ಚೈತ್ರಾಗೆ ಅವರ ತಾಯಿಗೆ ಫೋನ್ ಮಾಡಿ ಆ ಮಗು ಏನ್ ಇಟ್ಟಿರ್ತಾರೆ ಅವ್ರ ತಾಯಿ ಅತ್ತೆಗೆ ಫೋನ್ ಮಾಡಿ ನನ್ನ ಮಗುನ ಕರ್ಕೊಂಡ್ ಬಂದು ನನ್ನ ಹತ್ರ ಬಿಟ್ರೆ ನಿಮ್ಮ ಮಗಳನ್ನ ವಾಪಸ್ ಬಿಡ್ತೀವಿ, ಇಲ್ಲಿದ್ರೆ ಬಿಡಲ್ಲ ಅಂತ ಹೇಳಿ ಧಮಕಿ ಹಾಕಿದ್ರು ಅಂತ ಬ್ಯಾಡರಾಯನಪುರ ಪೊಲೀಸ್ ಠಾಣೆಯಲ್ಲಿ ಅವರು ದೂರು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಪೊಲೀಸರು ಕೂಡ ಅವರನ್ನ ಕರೆಸಿ ಅವ್ರನ್ನ ಬಿಡಿಸಿದ್ದಲ್ದೇನೆ ಮಗು ಆ ವಿಚಾರವನ್ನು ಸಾರ್ಟ್ ಔಟ್ ಕೂಡ ಮಾಡಿರೋದ್ರ ಬಗ್ಗೆ ಈಗ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮ ಮಾಹಿತಿಗಾಗಿ.